ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳು, ಸಮಸ್ಯೆಗಳು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಕ್ಕಳ ವಿಶೇಷ ಗ್ರಾಮ ಸಭೆಗಳು ಮಕ್ಕಳೇ ನೇರವಾಗಿ ಭಾಗವಹಿಸುವ ಒಂದು ವಿಶಿಷ್ಟ ವೇದಿಕೆ ಆಗಿದೆ. ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಕಡ್ಡಾಯವಾಗಿ ನಡೆಸಬೇಕು ಅಂತ ಸೂಚಿಸಲಾಗಿದ್ದು, ಈಗಾಗಲೇ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಗ್ರಾಮ ಸಭೆಗಳು ಯಶಸ್ವಿಯಾಗಿ ನಡೆದಿವೆ. ಜಾಮನಗರ ಜಿಲ್ಲೆ ಹನ್ನೂರು ತಾಲೂಕು ಮಣ್ಣಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತ ಮಕ್ಕಳ ವಿಶೇಷ ಗ್ರಾಮ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಭಾಗವಹಿಸಿ ಅವರ ಬೇಡಿಕೆಗಳನ್ನ ಆಲಿಸಿದ್ದೆ. ಈ ಸಭೆಯಲ್ಲಿ ಮಕ್ಕಳು ತಮ್ಮ ಕನಸು ಮತ್ತು ಅಗತ್ಯ ಬೇಡಿಕೆಗಳನ್ನು ಹಂಚಿಕೊಂಡಾಗ ನಿಜಕ್ಕೂ ಮನಸ್ಸಿಗೆ ಸಂತಸ ಉಂಟಾಯಿತು. ಮಕ್ಕಳಲ್ಲಿ ಬಾಲ್ಯದಿಂದಲೇ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಜನರ ಧ್ವನಿಯಾಗಬಲ್ಲರು. ಮಕ್ಕಳಲ್ಲಿ ಪ್ರಬುದ್ಧತೆ ಇದೆ, ಇವರಿಗೆ ಪ್ರೋತ್ಸಾಹ ದೊರೆತಲ್ಲಿ ಉತ್ತಮ ಭವಿಷ್ಯ ರೂಪಿಸಬಹುದು ಎಂಬುದಕ್ಕೆ ಈ ಸಭೆಯಲ್ಲಿ ನಡೆದ ಸಂವಾದ ಸಾಕ್ಷಿಯಾಯಿತು. ಇನ್ನು ಕಲಿಕೆಗೆ ಬಹಳ ಪ್ರಮುಖ ಅಂಶ ಎಂದ್ರೆ ಕುತೂಹಲ ಇಲ್ಲ ಅಂದ್ರೆ ಕಲಿಕೆ ಇರುವುದಿಲ್ಲ. ಕಲಿಕೆ ಇಲ್ಲವೆಂದ್ರೆ ವೈಜ್ಞಾನಿಕ ಮನೋಭಾವನೆ ಬೆಳೆಯುವುದಿಲ್ಲ. ವೈಜ್ಞಾನಿಕ ಮನೋಭಾವನೆ ಇಲ್ಲದಿದ್ರೆ ಪ್ರಶ್ನಿಸುವ ಸಾಮರ್ಥ್ಯ ಬರುವುದಿಲ್ಲ. ಈ ಮಕ್ಕಳು ಈಗಾಗಲೇ ಎಲ್ಲಾ ಅಂಶಗಳನ್ನ ಮೈಗೂಡಿಸಿಕೊಂಡಿರುವುದು ಖುಷಿಯ ಸಂಗತಿ ಅಂತ ತಿಳಿಸಿದ್ದಾರೆ. ಎರಡು ಕೇಳ್ತಾ ಇದ್ದಾರೆ. ಸೈಕಲ್ ಬೇಕು ಸರ್, ಮತ್ತೆ ಸೈಕಲ್ ಸ್ಟ್ಯಾಂಡ್ ಬೇಕು ಸರ್. ಓಕೆ, ಸೊ ಸೈಕಲ್ ಇಲ್ಲ ಈಗ? ಇಲ್ಲ ಸರ್. ಓಕೆ, ಖಂಡಿತವಾಗಿ ಮಾನ್ಯ ನಮ್ಮ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡ್ಕೊಂಡು ಕೇಳ್ಕೊತೀನಿ ಏನಿದೆ ಆ ಯೋಜನೆ ಇದೆ ಈಗ. ಖಂಡಿತವಾಗ್ಲೂ ಅದು ಯಾರ ಹತ್ರ ಸೈಕಲ್ ಇದೆ ಸ್ಟ್ಯಾಂಡ್ ಮಾಡಿಸ್ಬೇಕಾದ್ರೂ ಮಾಡಿಸ್ತೀನಿ. ಈಗಾಗಲೇ ನಿಮ್ಮ ಅಮೂಲ್ಯ ಇರ್ಬೋದು, ವಿದ್ಯಾಶ್ರೀ, ಭರತ್, ಮೋಹಿತ್, ಭುವನೇಶ್ವರಿ, ಸಿಂಚನಾ, ಸಚಿನ್, ಪೃಥ್ವಿ ಎಲ್ಲರೂ ಮಾತನಾಡಿದ್ದಾರೆ. ನಮ್ಮ ಸಿಇಒಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಮಾರ್ಟ್ ಬೋರ್ಡ್ ಏನಿದೆ ಮತ್ತೆ ಡಿಜಿಟಲ್ ಲೈಬ್ರರಿ ಏನು ಅಮೂಲ್ಯ ಕೇಳಿದ್ದಾರೆ ಅದು ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಿ. ಡೋಂಟ್ ವೇಟ್ ಫಾರ್ CSR. ಕ್ಯೂನಿಕ್ಸ್ ಮುಖಾಂತರ ಅದನ್ನ ಮಾಡಿಸ್ಲಿಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಕ್ ಹೋದ್ರೆ ತಡವಾಗ್ಬಹುದು. ಅವ್ರು ಗ್ರೌಂಡ್ ಲೆವೆಲಿಂಗ್ ಕೇಳಿದ್ದಾರೆ, ಅದನ್ನ ನೀವು 4515 ನಲ್ಲಿ ತಾವು ಮಾಡಕ್ಕಾದ್ರೆ ತಾವು ಮಾಡ್ಬಿಟ್ಟು ನನಗೆ ಕಳ್ಸಿಕೊಡಿ, ಅದನ್ನ ನಾನು ಅಪ್ರೂವ್ ಮಾಡಿ ಕಳಿಸ್ತೀನಿ. ಮತ್ತೆ ಸ್ಪೋರ್ಟ್ಸ್ ಕಿಟ್ ಅಂತ ಕೇಳಿದ್ದಾರೆ. ಸೊ ಅದೇನೇ ಇರ್ಬೋದು, ಅದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕ್ ಸ್ಪೋರ್ಟ್ಸ್ ಅಧಿಕಾರಿಗಳು ಯಾರಿದ್ದಾರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲಿ 4-5 ಪಂಚಾಯತ್ ಸೇರಿದ್ದಾರೆ. ಯಾವ್ಯಾವ ಪಂಚಾಯತಿಗೆ ಏನೇನ್ ಸ್ಪೋರ್ಟ್ಸ್ ಕಿಟ್ ಬೇಕು ಅಂತ ಒಂದ್ ಲಿಸ್ಟ್ ಅದನ್ನ ನನಗೆ ಸಲ್ಲಿಸಿದ್ರೆ ನಾನೇ ಇಲ್ಲಿ ಯಾರಿಗಾನ ಮಾತನಾಡಿ ಅವರ CSR ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ನನ್ನ CSR ಇದರಲ್ಲಿ ನಾನೇ ಕೊಡ್ಸುವಂತ ಒಂದು ವ್ಯವಸ್ಥೆ ನನ್ನ ಅತಿ ಶೀಘ್ರದಲ್ಲಿ ನಾನು ಮಾಡ್ಲಿಕ್ಕೆ ನನ್ನ ಹೇಳ್ತೀನಿ. ಈಗಾಗಲೇ ASIR ಅಲ್ಲಿ ಬಿಟ್ ಪೊಲೀಸ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಶೀಘ್ರವಾಗಿ ಆಗ್ಲಿ. ಏನ್ ಮಾಡ್ಬೇಕಂತ ಇದೆಯಪ್ಪ? ಮುಂದೆ ಏನ್ ಓದ್ಬೇಕಂತ ಇದೆಯಾ? ಸರ್ IAS ಆಗ್ಬೇಕಂತ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ನಿಮ್ಮ ಲೈಬ್ರರಿಗೆ ಹೋಗಿದ್ಯಾ ನೀನು? ನಮ್ಮ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಹೋಗಿಲ್ಲ ಸರ್. ಹೋಗ್ಬೇಕಲ್ಲಪ್ಪ ನೀವು. ಈ ಸಾಮಾಜಿಕ ಜಾಲತಾಣದಿಂದ ಹೊರಗಡೆ ಫೇಸ್ಬುಕ್ ಅದ್ರಲ್ಲೇ ಜಾಸ್ತಿ ಇರ್ತೀಯಾ ಏನು? ಹೌದು ಸರ್. ಫೇಸ್ಬುಕ್, ವಾಟ್ಸ್ಆಪ್ ಜಾಸ್ತಿ ನೋಡ್ತೀಯಾ? ಹೌದು ಸರ್. ಅದು ಬಿಟ್ಟು ಪುಸ್ತಕ ಇಡಿ, ಅವಾಗ IAS KS ಆಗ್ತೀಯಾ? ಆಯ್ತು ಸರ್. ಯಾವ್ದ್ರಲ್ಲಿ ಆಸಕ್ತಿ ನಿಂಗೆ? ಸರ್ ಇದು ರಾಜಕೀಯ. ಅಧಿಕಾರಿನೂ ಆಗ್ಬೇಕು ಅಂತ, ರಾಜಕೀಯನೂ ಮಾಡ್ಬೇಕಂತಿಲ್ಲ. ರಾಜಕೀಯದಲ್ಲಿ ಆಸಕ್ತಿ ಐತೆ ಸರ್ ಫುಲ್. ನೀನು ಫಸ್ಟ್ ಓದು. ಆಯ್ತು ಸರ್. ಆಮೇಲೆ ರಾಜಕೀಯ ಯಾವಾಗನ ಬರ್ಬೋದು. ಅಧಿಕಾರಿ ಆದ್ಮೇಲೂ ಕೂಡ ರಾಜಕೀಯಕ್ಕೆ ಬರ್ಬೋದು ನೀನು. ಆಯ್ತು ಸರ್. ಏನ್ ಮಾಡ್ಬೇಕಂತ ಇದೆಯಾ ಉಮಾನ ನೀನು? ಏನ್ ಮಾಡ್ಬೇಕಂತ ಇದೆಯಾ ಉಮಾ ನೀನು? ಸರ್ ಡಾಕ್ಟರ್. ವೆರಿ ಗುಡ್. ಇಲ್ಲಿ ನಮ್ಮ SP ಚಾಮರಾಜನಗರ್ ಇದಾರೆ, ಪರಿಚಯನ ನಿನ್ಗೆ? ನೋಡಿ, ಈಗ ನಮ್ಮ ಕವಿತಾ ಅವರು ಮಹಿಳಾ ಆಫೀಸರ್ SP, ನಮ್ CEO ಅವ್ರು ಅಲ್ಲೇ ಇದಾರಲ್ಲ, ಇಂಥವ್ರಿಂದ ತಾವು ಸ್ಫೂರ್ತಿ ಪಡಿಬೇಕು. ಯಾಕೆ ಡಾಕ್ಟರ್ ಯಾಕಾಗ್ಬೇಕಂತ ಇದ್ರೆ ಇಂಜಿನಿಯರ್ ಯಾಕೆ ಬೇಡ? ಸರ್ ಹಳ್ಳಿಗಳಿಗೆ ಡಾಕ್ಟರ್ ಇಲ್ಲ ಸರ್, ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಿದ್ದೀನಿ ಸರ್. ಎಲ್ಲರೂ ಹೀಗೆ ಹೇಳ್ತಾರೆ. ಒಂದ್ಸರಿ ಓದಾಗ್ಲೇ ಗ್ರಾಮೀಣ ಯಾರು ತಿರುಗು ನೋಡೋದಿಲ್ಲ. ಇಲ್ಲ ಸರ್. ಒಳ್ಳೇದಾಗ್ಲಿ ಮತ್ತೆ ನಮ್ಗೆ.